ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಾನು ಪೈಲೋನೈಡಲ್ ಸೈನಸ್, ಪೈಲೋನೈಡಲ್ ಸಿಸ್ಟ್ ಇದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಪೃಷ್ಠದ ಹಿಂಭಾಗ ಎರಡು ಗುಂಡಿಗಳು ಸೇರುವ ಮಧ್ಯ ಜಾಗದಲ್ಲಿ ನೋವಾಗುತ್ತೆ, ಅಥವಾ ಗುಳ್ಳೆಗಳಾಗುತ್ತೆ, ಅಥವಾ ಕೀವು ಸುರಿಬಹುದು, ಅಥವಾ ಊದ್ಕೊಂಡಿರುತ್ತೆ. ಅದು ಪೈಲೋನೈಡಲ್ ಸೈನಸ್ ಆಗಿರೋ ಸಾಧ್ಯತೆ ಇರುತ್ತೆ. ಇದು ಸಾಮಾನ್ಯವಾಗಿ ಹುಡುಗರಲ್ಲಿ, ಈ ಸಾಧಾರಣ 20-30 ವರ್ಷದ ಹುಡುಗರಲ್ಲಿ ಯಾರಿಗೆ ಕೂದಲುಗಳು ಜಾಸ್ತಿ ಇರುತ್ತೆ ಅಂಥವ್ರಿಗೆ ಬರುತ್ತೆ. ಡೀಪ್ ನೇಟಲ್ ಕ್ಲೆಫ್ಟ್ ಅಥವಾ ಗ್ಲೂಟೆಲ್ ಕ್ಲೆಫ್ಟ್ ಅಂತ ಎರಡು ಕುಂಡಿಗಳ ಮಧ್ಯೆ ಜಾಗ ಇರುತ್ತಲ್ಲ, ಅದು ತುಂಬ ಆಳಾಗಿರುತ್ತೆ. ಅಂದರೆ ತುಂಬ ದಪ್ಪ ಆಗಿದ್ದವರಿಗೆ ಇದು ಸರ್ವೇ ಸಾಮಾನ್ಯ. ಅದಲ್ಲದೆ ತುಂಬ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡೋರು, ಡ್ರೈವರ್ ಆಗಿರ್ಬೋದು, ಸೈಕ್ಲಿಸ್ಟ್ಗಳಾಗಿರ್ಬೋದು, ಇಂಥವರಿಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಹೈ BMI, ಬಾಡಿ ಮಾಸ್ ಇಂಡೆಕ್ಸ್ ತುಂಬ ಜಾಸ್ತಿ ಇದ್ದರೆ, ಅಂದರೆ ಒಬೇಸಿಟಿ ಅಥವಾ ಬೊಜ್ಜಿದ್ರೆ ಅವರಿಗೆ ಗ್ಲೂಟೆಲ್ ಕ್ಲೆಫ್ಟ್ ಅಥವಾ ನೇಟಲ್ ಕ್ಲೆಫ್ಟ್ ಅಂತ ಏನು ಹೇಳ್ತೀವಿ, ತುಂಬ ಆಳವಾಗಿರುತ್ತೆ. ಅಲ್ಲಿ ಕೂದಲುಗಳು ಆಳವಾಗಿ ಸೇರಿಕೊಂಡು ಪೈಲೋನೈಡಲ್ ಸಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಇನ್ನು ಯಾರಲ್ಲಿ ಮೈ ಬೆವರು ಜಾಸ್ತಿ ಇರುತ್ತೆ ಅಂಥವ್ರಿಗೆ ಕೂಡ ಪೈಲೋನೈಡಲ್ ಸೈನಸ್ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಫ್ಯಾಮಿಲಿ ರಿಸ್ಕ್, ಫ್ಯಾಮಿಲಿಯಲ್ಲಾಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾದರೆ ಏನಿದು ಪೈಲೋನೈಡಲ್ ಸಿಸ್ಟ್, ಪೈಲೋನೈಡಲ್ ಸೈನಸ್ ಅಂದರೆ? ಪೈಲೋ ಅಂದರೆ ಹೇರ್, ನೈಡಸ್ ಅಂತಂದರೆ ನೆಸ್ಟ್ ಅಂತ. ಅದ್ರ ಒಳಗಡೆ ಕೂದಲುಗಳು ಟಫ್ ಹೇರ್ಸ್ ಇರುತ್ತೆ, ಅದಕ್ಕೆ ಪೈಲೋನೈಡಲ್ ಸಿಸ್ಟ್. ಯಾವಾಗ ಅದು ಒಡ್ಕೊಂಡು ಪದೇ ಸುರಿಯುತ್ತೆ, ಅದು ಪೈಲೋನೈಡಲ್ ಸೈನಸ್ ಅಂತ ಹೇಳ್ತೀವಿ. ಸೈನಸ್ ಅಂತಂದರೆ ಒಳಗಡೆ ಟ್ರ್ಯಾಕ್ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಇದು ಹೇಗೆ ಬರುತ್ತೆ ಅಂತಂದರೆ, ಈ ನೇಟಲ್ ಕ್ಲೆಫ್ಟ್ ಅನ್ನೋದು ತುಂಬ ಡೀಪ್ ಆಗಿದ್ದರೆ ಅಲ್ಲಿ ಬೆವರು, ಶಾಖ ಎಲ್ಲ ಜಾಸ್ತಿ ಆಗಿರುತ್ತೆ. ಹೇರ್ ಫಾಲಿಕಲ್ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದಾಗ ಆ ಹೇರ್ ಬಿದ್ದೋಗುತ್ತೆ. ಪದೇ ಈ ಥರ ಡೀಪ್ ನೇಟಲ್ ಕ್ಲೆಫ್ಟ್ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ. ಪದೇ ಫ್ರಿಕ್ಷನ್, ಅಂದರೆ ತುಂಬ ಹೊತ್ತು ಕೂತ್ಕೊಂಡು ಅದು ಉಜ್ಜಿ ಆ ಹೇರ್ ಫಾಲಿಕಲ್ ಒಳಗಡೆ ಎಳ್ಕೊಳ್ಳುತ್ತೆ. ಎಳ್ಕೊಂಡಾಗ ಆ ಜಾಗದಲ್ಲಿ ಮೈಕ್ರೋ ಟ್ರಾಮಾ ಅಂತ ಹೇಳ್ತೀವಿ, ಆ ಥರ ಆಗಿ ಅದು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಪದೇ ಹೀಗಾಗೋದ್ರಿಂದ ಅಲ್ಲಿ ಆಬ್ಸೆಸ್ ಆಗ್ಬೋದು, ಪೈಲೋನೈಡಲ್ ಸಿಸ್ಟ್ ಆಗ್ಬೋದು, ಟ್ರ್ಯಾಕ್ ಆಗ್ಬೋದು, ಇನ್ನೆಲ್ಲೋ ಒಂದು ಕಡೆ ಓಪನ್ ಆಗುತ್ತೆ. ಭಾಳ ವರ್ಷದ ಹಿಂದೆ ಇದನ್ನು ಕಂಜನೈಟಲ್ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ರು. ಪೈಲೋನೈಡಲ್ ಟಕ್ ಅಥವಾ ಸೈನಸ್ ಅಂದರೆ ಇಟ್ಸ್ ಎ ರೆಮಿನೆಂಟ್ ಆಫ್ ದ ಟೈಲ್ ಅಂತ, ಅಂದರೆ ಒಳಗಡೆ ಕೂದಲಿರೋದಲ್ಲ ಹಾಗೆ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅದು ಬಿಕಾಸ್ ಆಫ್ ದ ಲಾಂಗ್ ಟೈಮ್ ಫ್ರಿಕ್ಷನ್ ಅಥವಾ ಸ್ವೆಟ್ಟಿಂಗ್ ಇದರಿಂದ ಆಗುತ್ತೆ ಅಂತ ಗೊತ್ತಾಗಿದೆ. ಏನು ಚಿಹ್ನೆ ಇರುತ್ತೆ ಅಂತಂದರೆ, ಗ್ಲೂಟೆಲ್ ಕ್ಲೆಫ್ಟ್ ಅಥವಾ ನೇಟಲ್ ಕ್ಲೆಫ್ಟ್ ಅಥವಾ ಎರಡು ಕುಂಡಿ ಮಧ್ಯ ಸೇರೋ ಜಾಗದಲ್ಲಿ ಆಳವಾಗಿ ಇರುತ್ತಲ್ಲ, ಆ ಜಾಗದಲ್ಲಿ ನೋವು ಶುರು ಆಗುತ್ತೆ. ಅಲ್ಲೇ ಒಂದು ಗುಳ್ಳೆ ಶುರು ಆಗ್ಬೋದು, ಆಬ್ಸೆಸ್ ಆಗ್ಬೋದು, ಸಿಕ್ಕಾಪಟ್ಟೆ ನೋವು ಇರುತ್ತೆ, ಇಂಟಾಲಬಲ್ ಪೇನ್ ಅಂತ ಹೇಳ್ತೀವಿ, ಆ ಥರ ಇರುತ್ತೆ. ಯಾವಾಗ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಅಲ್ಲಿಂದ ಅದು ಒಡ್ಕೊಂಡು ಕೀವು ಸುರಿಯೋಕ್ಕೆ ಶುರು ಆಗುತ್ತೆ. ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ಕೊಟ್ಟ ತಕ್ಷಣ ಅದು ಕಮ್ಮಿ ಆದಂಗೆ ಇರುತ್ತೆ, ಮತ್ತೆ 5-6 ತಿಂಗಳಿಗೆ ಮತ್ತೆ ಓಪನ್ ಆಗುತ್ತೆ. ಪದೇ ಈ ಥರ ಓಪನ್ ಆಗ್ತಾಯಿದ್ರೆ ಅದನ್ನು ಸೈನಸ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಇದನ್ನು ಹೇಗೆ ತಡೆಗಟ್ಟೋದು? ತುಂಬ ದಪ್ಪ ಇರೋರು ಡಯಟ್ ಮಾಡಿ ತಮ್ಮ ತೂಕನ ಇಳಿಸ್ಬೇಕಾಗುತ್ತೆ. ತುಂಬ ಕೂದಲಿದ್ದವರು ಆ ಭಾಗನ ಶೇವ್ ಮಾಡೋದು ಒಳ್ಳೆಯದು. ಜಾಗನ ಬಹಳ ಶುಚಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಪ್ರತಿದಿನ ಸ್ನಾನ ಮಾಡುವಾಗ ಚೆನ್ನಾಗಿ ಸೋಪ್ ಹಾಕಿ ತೊಳೆದು ಶುಚಿಯಾಗಿ ಇಟ್ಕೊಳ್ಳಿ. ಸಾಧಾರಣ ಪ್ರಾರಂಭದಲ್ಲೇ ಬಂದರೆ ಅವಾಗ ಸ್ವಲ್ಪ ಆ್ಯಂಟಿಬಯೋಟಿಕ್ ಕೊಟ್ಟು ಅದನ್ನು ಶಮನ ಮಾಡ್ಬೋದು. ಬಟ್ ಏನೇ ಮಾಡಿದ್ರೂ ಅದು ಟೆಂಪರರಿ, ಮತ್ತೆ ಬರ್ತಾ ಇರುತ್ತೆ. ಪದೇ ಬರ್ತಾ ಇದ್ದರೆ ಈಗ ಅನೇಕ ಥರ ಟ್ರೀಟ್ಮೆಂಟ್ ಇದೆ. ಹಿಂದೆ ಅದನ್ನು ಪೂರ್ತಿ ಎಕ್ಸ್ಪ್ಲೋರ್ ಮಾಡಿ ಸೈನಸ್ ಅಂತ ತೆಗೆದುಬಿಡ್ತಿದ್ವಿ, ಗಾಯ ನಿಧಾನಕ್ಕೆ ಹೀಲಾಗಬೇಕಾಗಿತ್ತು. ಇವಾಗ ಎಂಡೋಸ್ಕೋಪಿ ಬಂದ್ಬಿಟ್ಟು ಒಳಗಡೆ ಹೋಗಿ ಎಲ್ಲ ಕಾಟ್ರೈಸೇಷನ್ ಮಾಡ್ತಾರೆ. ಕಾಟ್ರೈಸ್ ಮಾಡಿ ಒಂಥರ ಸುಟ್ಟಂಗೆ ಮಾಡಿಬಿಡ್ತಾರೆ. ಲೇಸರ್ ಹೇರ್ ರಿಮೂವಲಿಂದ ಪದೇ ಬರೋದನ್ನು ತಡೆಗಟ್ಬೋದು. ಸಂಕ್ಷಿಪ್ತವಾಗಿ ಹೇಳೋದಾದರೆ,
ನೇಟ್ರಲ್ ಕ್ಲೆಫ್ಟಲ್ ಪೇಯ್ನ್ ಅಥವಾ ಕೀವು ಸುರೇಶ್ವರ ಆದರೆ ಅದು ಪೈಲೋನೈಡಲ್ ಸೈನಸ್ ಇರ್ಬೋದು. ಸೂಕ್ತ ಡಾಕ್ಟ್ರನ್ನ ಅಥವಾ ಸರ್ಜನ್, ಈಗೀಗ ಕೋಲೋರೆಕ್ಟಲ್ ಸರ್ಜನ್ ಅವರು ಎಂಡೋಸ್ಕೋಪಿ ಮಾಡಿ ಅದನ್ನು ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ತಾರೆ. ಮೊದಲಾಗಿ ಜನರಲ್ ಸರ್ಜನ್ ಫುಲ್ ಎಕ್ಸ್ಪೋರ್ ಮಾಡಿ ಅದು ತುಂಬ ದಿವಸ ಹಿಡಿಯುತ್ತೆ ಹೀಲ್ ಆಗೋಕ್ಕೆ. ಇದು ಬೇಗ ಕ್ವಿಕ್ಕಾಗಿ ಹೀಲ್ ಆಗುತ್ತೆ. ಇಷ್ಟು ಹೇಳಿ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.